ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಅವರು ಯಾವ್ದಾದ್ರು ಒಂದು ಹಬ್ಬ ಬಂದ್ರೆ ಆ ಹಬ್ಬಗಳನ್ನ ಆಚರಿಸುವಾಗ ಹಲವಾರು ರೆಸ್ಟ್ರಿಕ್ಷನ್ಸ್ಗಳು ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ಅಂದ್ರೆ ಆ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ಹೀಗೆ ಬಿಹೇವ್ ಮಾಡಬಾರ್ದು ನೀವು, ಈ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಹಿಂದೂಗಳ ಮೇಲೆ ಕೆಲವೊಂದು ಸರ್ಕಾರಗಳು ಹೇರ್ಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ನಾಳೆ ಹೋಳಿ ಹಬ್ಬ ಇದೆ. ಹೋಳಿ ಹಬ್ಬ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಣ್ಣಗಳ ಹಬ್ಬ. ಬಹುಶಃ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ಹಬ್ಬವನ್ನ ಯಾರು ಕೂಡ ಆಚರಿಸೋಲ್ಲ. ಆ ರೀತಿಯಾದಂತಹ ಒಂದು ಹಬ್ಬ ಹೋಳಿ ಹಬ್ಬ. ಈ ಹೋಳಿ ಹಬ್ಬಕ್ಕೆ ಕೂಡ ಕೆಲವೊಂದು ಕಡೆಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಪ್ರಾರಂಭ ಆಗಿದೆ. ಇದರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾಳೆ ಈಗ ಹೋಳಿ ಹಬ್ಬ ಬರ್ತಾ ಇದೆ. ಹೋಳಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ, ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಫ್ಯಾಮಿಲಿ ವೈಸ್ ಕೂಡ ಅಷ್ಟೇ, ಅದೇ ರೀತಿಯಲ್ಲಿ ಫ್ರೆಂಡ್ಸ್, ಕಾಲೇಜಿಗೆ ಹೋಗೋ ಮಕ್ಕಳು ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ಬಣ್ಣಗಳನ್ನು ಒಬ್ಬರ ಮೇಲೆ ಒಬ್ರು ಎರಚಿಕೊಂಡು ವಿಶ್ ಮಾಡ್ತಾರೆ. ಅದೇ ರೀತಿಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಡು, ಕುಣಿತ ಎಲ್ಲದೂ ಇರ್ತದೆ. ಇದು ಕಾಲೇಜ್ ಕ್ಯಾಂಪಸ್ ಗಳಲ್ಲಿ ನಡೀತದೆ. ಅದೇ ರೀತಿಯಲ್ಲಿ ಕೆಲವರು ಆಫೀಸ್ ನಲ್ಲಿ ಕೂಡ ಮಾಡ್ತಾರೆ, ಇಲ್ಲ ಕೆಲವರು ಮನೆಯಲ್ಲಿ ಅಲ್ಲಿ ಸೇರ್ಕೊಂಡು ರಸ್ತೆಗಳಲ್ಲಿ ಕೂಡ ಹೋಳಿ ಆಡ್ತಾರೆ, ಎಲ್ಲದೂ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ, ಫ್ರೆಂಡ್ಸ್ ಅವರವರೇ ಹೋಳಿ ಆಡ್ತಾ ಇರ್ತಾರೆ. ಆದ್ರೆ ಕೆಲವೊಮ್ಮೆ ಬೇರೆಯವರಿಗೆ ಕೂಡ ಬಣ್ಣವನ್ನ ಎರಚುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಕೆಲವೊಮ್ಮೆ ಬೇಕಂತಲೇ ಮಾಡ್ತಾರೆ, ಇನ್ನು ಕೆಲವೊಮ್ಮೆ ಅಚಾನಕ್ಕಾಗಿ ಬೇರೆಯವರ ಮೇಲೆ ಬಣ್ಣ ಬೀಳುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದರಿಂದಾಗಿ ಹಲವಾರು ಕಡೆಗಳಲ್ಲಿ ಗಲಭೆ ಕೂಡ ಆಗಿದ್ದು ನೀವು ಇಲ್ಲಿವರೆಗೆ ನೋಡಿದ್ದೀರಾ. ಆದ್ರೆ ಈಗ ಏನಾಗ್ತದೆ ಅಂದ್ರೆ, ಬಹಳಷ್ಟು ಜನ ಅಂದ್ರೆ ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅವ್ರು ಏನಿದ್ರು, ಫ್ರೆಂಡ್ಸ್ ಏನಿದ್ರು, ಇವರೇ ಬಣ್ಣವನ್ನ ಎರಚಿಕೊಳ್ತಾರೆ, ಬೇರೆಯವರ ಮೈ ಮೇಲೆ ಬಣ್ಣ ಬೀಳದ ರೀತಿಯಲ್ಲಿ ನೋಡ್ಕೊಂತಿದ್ದಾರೆ. ಯಾಕಂದ್ರೆ ನಾನು ಕೂಡ ನೋಡಿದ್ದೆ ಮೊದಲು ಬ್ಯಾಂಗ್ಳೂರ್ನಲ್ಲಿ. ಸುಮ್ಮನೆ ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಯಾರೋ ಬಂದು ನಮ್ಮ ಮುಖಕ್ಕೆ ಬಣ್ಣ ಹಾಕಿ ಹ್ಯಾಪಿ ಹೋಳಿ ಅಂತ ವಿಶ್ ಮಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ. ಎಲ್ಲೋ ಕೆಲಸದ ಮೇಲೆ ಹೋಗ್ತಾ ಇರ್ತೇವೆ ನಾವು, ಆದ್ರೆ ಈ ರೀತಿ ಮಾಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾದಂತಹ ಬಿಹೇವಿಯರ್ ಎಲ್ಲಿಯೂ ನಾನು ನೋಡ್ತಾ ಇಲ್ಲ. ಅದೇನೇ ಇರಲಿ, ಈಗ ಈ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಟ್ಟುಕಟ್ಟಳೆಗಳನ್ನ ಹಾಕಲು ಶುರು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳ್ತೇನೆ ನೋಡಿ, ನಮ್ಮ ಪಕ್ಕದ ರಾಜ್ಯವಾದಂತಹ ತೆಲಂಗಾಣದಲ್ಲಿ ಈಗ ಇರೋದು ಸರ್ಕಾರ ಯಾವುದಂತೇಳಿ ನಿಮ್ಗೆ ಗೊತ್ತಿದೆ, ಅದು ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಈಗ ಹೋಳಿ ಸಂದರ್ಭದಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಸೂಚನೆಗಳನ್ನ ಪಾಲಿಸಬೇಕು ಅಂತ ಹೇಳ್ಕೊಂಡು ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದ್ರೆ, ಬೇರೆಯವ್ರ ಮೇಲೆ ಎರಚಬಾರ್ದು ಅಂತಂದ್ರೆ, ಈ ಹೋಳಿ ಬಣ್ಣವನ್ನ ಬೇರೆಯವ್ರ ಮೇಲೆ ಎರಚಬಾರ್ದು ಅಂತಕೊಂಡು ಹೇಳಿದ್ದಾರೆ. ಅದು ಓಕೆ, ಅದು ಖಂಡಿತವಾಗಿ ಆ ರೀತಿ ಮಾಡಬಾರ್ದು, ಅದು ತೊಂದರೆ ಇಲ್ಲ, ಅದು ಓಕೆ, ಸರಿಯಾಗಿ ಇದೆ ಅವ್ರು ಹೇಳಿರುವಂತದ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ಎಲ್ಲಿಯೂ ಕೂಡ ಗುಂಪು ಗುಂಪಾಗಿ ನೀವು ಹೋಳಿಯನ್ನ ಆಚರಿಸಬಾರದು ಅಂತ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ ಹೇಳಿ? ಒಬ್ಬರೊಬ್ಬರೇ ಹೋಳಿಯನ್ನ ಆಟ ಆಡ್ಲಿಕ್ಕೆ ಆಗ್ತದ? ಅಂದ್ರೆ ಬಣ್ಣವನ್ನ ತಮ್ಮ ಮೇಲೆ ತಾವೇ ಎರಚಿಕೊಂಡು ಹೋಳಿ ಹೋಳಿ ಅಂತ ಕುಡಿಲಿಕ್ಕೆ ಆಗ್ತದ? ಆ ರೀತಿ ಆಗಲ್ಲ. ಏನಿದ್ರು ಗುಂಪಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಹಬ್ಬ ಇರೋದೇ ಹಾಗೆ, ಗುಂಪು ಗುಂಪಾಗಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಇರುವಂತದ್ದು ಹಬ್ಬ. ಹಬ್ಬ ಅಂದ್ರೆ ಇದಂತಲೇ ಯಾವುದೇ ಹಬ್ಬ ಆಗ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವುದೇ ಹಬ್ಬ ಆಗಿರ್ತದೆ ಹೊರತು ಒಬ್ಬರೊಬ್ರು ಯಾವುದೇ ಹಬ್ಬನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಕೂಡ ಅಷ್ಟೇ, ಸಾಮಾನ್ಯವಾಗಿ ಒಬ್ಬರ ಮೈಗೆ ಒಬ್ರು ಬಣ್ಣವನ್ನು ಎರಚಿಕೊಂಡು ಈ ಹೋಳಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಆ ರೀತಿ ಮಾಡ್ಲಿಕ್ಕಿಲ್ಲ, ಎಲ್ಲರೂ ಕೂಡ ಅಂದ್ರೆ ಗುಂಪು ಗುಂಪಾಗಿ ಎಲ್ಲಿಯೂ ಕೂಡ ನೀವು ಹೋಳಿಯನ್ನು ಸೆಲೆಬ್ರೇಟ್ ಮಾಡುವಾಗಿಲ್ಲ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇರೋದೇನಂದ್ರೆ, ನೀವು ಯಾರು ದಯವಿಟ್ಟು ಹೋಳಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮಷ್ಟು ನೀವು ಇರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದು ರಸ್ತೆಯಲ್ಲಂತೆ ಈ ರೀತಿ ಏನೇನೋ ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಏನು ಅಂತೇಳಿ ಹೇಳಿದ್ರೆ, ಹೈದರಾಬಾದ್ ರಸ್ತೆಗಳಲ್ಲಿ ಎಲ್ಲಿಯೂ ಕೂಡ ಯಾರು ಹೋಳಿಯನ್ನ ಸೆಲೆಬ್ರೇಟ್ ಮಾಡುವ ಹಾಗಿಲ್ಲ ಅಂತ ಹೇಳ್ಕೊಂಡು ಕೂಡ ಇನ್ನೊಂದು ಟರಾವನ್ನು ಹೊರಡಿಸಿದಾರಂತೆ. ಅಂದ್ರೆ ಹೈದರಾಬಾದ್ ರಸ್ತೆಗಳಲ್ಲಿ ಈ ರೀತಿಯಾಗಿ ಹೋಳಿಯನ್ನ ಆಚರಿಸಿದ್ರೆ ಅದರಿಂದಾಗಿ ಬೇರೆಯವ್ರಿಗೆ ಸಮಸ್ಯೆ ಆಗ್ತದೆ, ಆದ್ರಿಂದಾಗಿ ಹೋಳಿಯನ್ನ ಆಚರಿಸಬೇಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಸಾಮಾನ್ಯವಾಗಿ ಅಂದ್ರೆ ಹೈದರಾಬಾದ್ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರೋದು ಒಂದೇ, ಅಲ್ಲಿ ಮುಸ್ಲಿಂ ಬಾಹುಳ್ಯ ಇದೆ ಅಂತೇಳಿ. ಆದ್ರೆ ಈ ಮುಸ್ಲಿಂ ಬಾಹುಳ್ಯ ಇದೆ ಅಂತ ಹೇಳಿದ ತಕ್ಷಣ ಯಾಕೆ ಯಾರು ಹೋಳಿಯನ್ನ ಆಚರಿಸಬಾರ್ದು? ಏನಾಗುತ್ತೆ ಅದರಿಂದ? ಸಮಸ್ಯೆ ಏನಾಗ್ತದೆ? ನಾವು ಹೋಳಿಯನ್ನ ಸೆಲೆಬ್ರೇಟ್ ಮಾಡೋದ್ರಿಂದ ಬೇರೆಯವ್ರಿಗೆ ಏನ್ ಸಮಸ್ಯೆ ಆಗ್ತದೆ? ಇದರಿಂದಾಗಿ ಯಾರಿಗೂ ಸಮಸ್ಯೆ ಏನೂ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಪಟಾಕಿ ಹೊಡೆಸಿದವರು ಹೇಳಬಹುದು, ಅದರಿಂದಾಗಿ ಬೇರೆಯವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ. ಇಲ್ಲಿ ಆ ರೀತಿ ಏನೂ ಇಲ್ಲ. ಇವರಷ್ಟೇ ಇವರು ಮೈ ಮೇಲೆ ಬಣ್ಣ ಎರಚಿಕೊಂಡು ಇನ್ನೊಬ್ಬರ ಮೇಲೆ ಬಣ್ಣವನ್ನು ಎರಚಿಕೊಂಡು ಖುಷಿಯಾಗಿ ಏನೋ ಸೆಲೆಬ್ರೇಟ್ ಮಾಡಿದ್ರೆ ಅದರಿಂದಾಗಿ ಬೇರೆಯವರು ಏನ್ ಸಮಸ್ಯೆ ಆಗ್ತದೆ? ಯಾರಾದ್ರೂ ಖುಷಿಯಾಗಿ ಯಾವ್ದಾದ್ರು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರೆ ಅದನ್ನ ಕೂಡ ಕೆಲವರಿಗೆ ನೋಡ್ಲಿಕ್ಕೆ ಆಗಲ್ವಾ? ಈ ರೀತಿಯಾದಂತಹ ಅನುಮಾನ ಬರ್ತದೆ. ಅದಕ್ಕೆ ಸರಿಯಾಗಿ ಈ ಸರ್ಕಾರಗಳು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡೋದು ಅಥವಾ ಟರಾವನ್ನು ಹೊರಡಿಸೋದು, ಈ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಕೋಮಿನವ್ರನ್ನ ಈ ಹಿಂದೂಗಳ ಮೇಲೆ ಒಂದ್ ರೀತಿಯಾಗಿ ಎತ್ತಿ ಕಟ್ಟಲಿಕ್ಕೆ ಸರ್ಕಾರವೇ ಎಲ್ಲೋ ಒಂದ್ ರೀತಿಯಾದಂತಹ ಹುನ್ನಾರವನ್ನು ಮಾಡಿದ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಈ ರೀತಿಯನ್ನು ಟರಾವು ಹೊರಡಿಸಿದ್ರ ನಾಳೆಗೆ ಏನಾಗುತ್ತೆ, ಕೆಲವರು ಹಿಂದೂಗಳು ಬೇಕಂತೇಳಿ ಆದ್ರೂ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೋದು, ಅಥವಾ ಕೆಲವರಿಗೆ ಗೊತ್ತಿಲ್ಲದೇನೆ ರಸ್ತೆಗಳಲ್ಲೂ ಸೆಲೆಬ್ರೇಟ್ ಮಾಡ್ಬೋದು. ಆ ಸಂದರ್ಭದಲ್ಲಿ ಏನಾಗ್ತದೆ, ಉಳಿದವರು ಇವ್ರ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರ್ತದೆ, ಅಥವಾ ಸರ್ಕಾರವೇ ಇವ್ರನ್ನ ಬಂಧಿಸಿ ಜೈಲಿಗೆ ಕಳಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸರ್ಕ್ಯುಲರ್ ನಲ್ಲಿ ಅದೇ ತರ ಇದೆ. ಒಂದ್ ವೇಳೆ ಸರ್ಕಾರ ಹೇರಿರುವಂತಹ ಈ ಕಟ್ಟುಕಟ್ಟಳೆಗಳನ್ನ ಮೀರಿದ್ರೆ ಅವ್ರನ್ನ ನಾವು ಅರೆಸ್ಟ್ ಮಾಡ್ತೇವೆ, ಜೈಲಿಗೆ ಕಳಿಸ್ತೇವೆ ಅಂತ ಅನ್ಕೊಂಡು ಕೂಡ ಹೆದರ್ಸ್ತಾ ಇದ್ದಾರೆ.
ಅದೇ ರೀತಿಯಲ್ಲಿ ಇನ್ನೂ ಒಂದು ಮಾತು ಇಲ್ಲಿ ಬರ್ತದೆ, ಅದೇನು ಅಂತ ಹೇಳಿದ್ರೆ ಇದೀಗ ಹಿಂದೂಗಳ ಹಬ್ಬ, ಓಕೆ, ಹಿಂದೂಗಳ ಹಬ್ಬ ಹೈದರಾಬಾದ್ ರಸ್ತೆಗಳಲ್ಲಿ ನೀವು ಸೆಲೆಬ್ರೇಟ್ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದೀರಾ. ಆದ್ರೆ ನಾಡಿದೀಗ ರಂಜಾನ್ ಬರ್ತಾ ಇದೆ, ಅಥವಾ ಬೇರೆ ಬೇರೆ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಹಬ್ಬಗಳು ಕೂಡ ಬರ್ತದೆ. ಆ ಸಂದರ್ಭದಲ್ಲಿ ಇವ್ರು ರಸ್ತೆಯಲ್ಲಿ ನಿಂತು ಕೂತ್ಕೊಂಡು ನಮಾಜ್ ಕೂಡ ಮಾಡ್ತಾರೆ, ರಸ್ತೆಯಲ್ಲಿ ಅವರು ಒಬ್ರಿಗೊಬ್ರು ವಿಶ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಕೆಲವೊಮ್ಮೆ ಮೆರವಣಿಗೆಗಳು ಕೂಡ ಹೋಗ್ತಾರೆ, ಉರುಸ್ ಮಾಡ್ತಾರೆ, ಇದೆಲ್ಲವೂ ನಡೀತದೆ. ಹಾಗಾದ್ರೆ ಅದನ್ನ ಯಾಕೆ ಇವರು ನಿಲ್ಸೋಲ್ಲ, ಈ ರೀತಿ ಮಾಡಬೇಡಿ ಅಂತ ಹೇಳಿ ಅವರಿಗೆ ಹೇಳುವಂತಹ ತಾಕತ್ತು ಇವರಿಗಿದೆಯಾ? ಖಂಡಿತವಾಗಿ ಇವರಿಗಿಲ್ಲ. ಯಾಕಂದ್ರೆ ಇದೆಲ್ಲದೂ ಕೂಡ ಅಷ್ಟೇ ಒಂದು ಕೋಮಿನವ್ರನ್ನ ಅತಿಯಾಗಿ ಓಲೈಸುವಂತಹ ಒಂದು ಪದ್ಧತಿ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವರು ಕಾಂಗ್ರೆಸ್ನವ್ರಿಗೆ ಮತ ಚಲಾಯಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ್ರನ್ನ ಈ ರೀತಿಯಾಗಿ ಅಪೀಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಹಿಂದೂಗಳು ಇವ್ರಿಗೆ ಓಟನ್ನ ಹಾಕಿಲ್ವಾ? ಖಂಡಿತವಾಗಿ ಹಾಕಿದ್ದಾರೆ. ಆದ್ರೆ ಎಲ್ರಿಗೂ ಗೊತ್ತಿದೆ ಹಿಂದೂಗಳಿಗೆ ಏನ್ ಮಾಡಿದ್ರು ಅವರು ಹಿಂದೂಗಳು ಸಹಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಾವು ಈ ರೀತಿ ಎಲ್ಲ ಮಾಡೋಣ, ಇದರಿಂದಾಗಿ ಇನ್ನೊಂದು ಕೋಮಿನವ್ರು ಖುಷಿ ಪಡ್ತಾರೆ, ಆ ಮುಖಾಂತರ ನಮ್ಗೆ ಅವ್ರ ಮತಗಳನ್ನ ಯಾವಾಗ್ಲೂ ನಮ್ಗೆ ಹಾಕ್ತಾರೆ ಅನ್ನೋದು ಈ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಅವರ ಯೋಚನೆ ಇರಬೇಕು. ಅದಕ್ಕಾಗಿ ಈ ರೀತಿಯಾದಂತಹ ಒಂದು ಟರಾವನ್ನು ಹೊರಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಇನ್ನೊಂದು ರಾಜ್ಯ ಇದೆ, ಅದು ಯಾವುದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಷ್ಟೇ, ಅಲ್ಲಿಯ ಶಾಂತಿನಿಕೇತನ್ ಕ್ಯಾಂಪಸ್ ಏನಿದೆ ಅಲ್ಲಿ ಯಾರು ಕೂಡ ಹೋಳಿಯನ್ನು ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಈಗಾಗಲೇ ಮಮತಾ ದೀದಿ ಅವರು ಒಂದು ಸರ್ಕ್ಯುಲರ್ ನ ಹೊರಡಿಸ್ಬಿಟ್ಟಿದಾರಂತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಅವರು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಈಗಾಗಲೇ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರು ಯಾವಾಗ್ಲೂ ಅಷ್ಟೇ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಮುಸ್ಲಿಂ ಅವ್ರನ್ನ ಓಲೈಸುವ ವಿಷಯದಲ್ಲಿ. ಹಾಗಾಗಿ ಅಲ್ಲಿ ಇದು ಸಾಮಾನ್ಯವಾದಂತಹ ವಿಷಯ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಹಿಂದೂಗಳಿಗೆ ಅವರ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಕೂಡ ಸರ್ಕಾರಗಳು ಈ ರೀತಿಯಾಗಿ ಅಡೆತಡೆಗಳನ್ನು ಒಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ಖಂಡಿತವಾಗಿ ಒಳ್ಳೆಯ ನಡೆಯಂತೂ ಅಲ್ವೇ ಅಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಹಂಚ್ಕೊಂಡ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವರು ಶೇರ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.